ಹಾಯ್, ಶೋಭಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವರಮಹಾಲಕ್ಷ್ಮಿಗೆ ಸೀರೆ ಉಡಿಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಎಲ್ಲರೂ ಸೀರೆ ಉಡಿಸೋದಕ್ಕೆ ತುಂಬ ಕಷ್ಟಪಡ್ತೀವಿ ಅಲ್ವಾ, ಆದರೆ 10 ನಿಮಿಷದಲ್ಲಿ ಸೀರೆನ ಹೇಗೆ ಉಡಿಸೋದು ಅಂತ ನಾನು ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಹೋಗಿ, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇವಾಗ ಒಂದು ಚಿಕ್ಕ ಪಾತ್ರೆನ ತೊಗೊಂಡಿದ್ದೀನಿ, ಬೇಸನ್ನ. ಅದಕ್ಕೆ ಅಕ್ಕಿ ಕೂಡ ತುಂಬಿಟ್ಕೊಂಡಿದ್ದೀನಿ, ಬಿಂದಿಗೆಗೂ ಕೂಡ ಅಕ್ಕಿ ತುಂಬಿಟ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಕೋಲನ್ನ ಕೂಡ ಇದಕ್ಕೆ ಕಟ್ಕೊಂಡಿದ್ದೀನಿ. ನಾನಿವಾಗ ಕಾಂಟ್ರಾಸ್ಟ್ ಇರೋವಂಥ ರೇಷ್ಮೆ ಸೀರೆನ ತೊಗೊಂಡಿದ್ದೀನಿ. ಸೆರಗಿನ ಭಾಗನ ಈ ಥರ ಚಿಕ್ಕ ಚಿಕ್ಕದಾಗಿ ನರಿಗೆ ಹಿಡ್ಕೊಳ್ತಾ ಹೋಗೋಣ. ಈ ಥರ ನಾವು ಕಾಂಟ್ರಾಸ್ಟ್ ಸೀರೆನ ಯಾಕೆ ತೊಗೊಳ್ತೀವಿ ಅಂತಂದರೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಅಂತ. ಒಂದೇ ಥರ ಸೀರೆ ಆಗಿಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಕಾಂಟ್ರಾಸ್ಟ್ ಇದ್ದರೆ ತುಂಬ ಎದ್ದು ಕಾಣಿಸುತ್ತೆ, ಹೈಲೈಟಾಗಿ ಕಾಣಿಸುತ್ತೆ ಅಂತ ನಾವು ಕಾಂಟ್ರಾಸ್ಟ್ ಇರೋ ಸೀರೆನೇ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಚಿಕ್ಕ ನರಿಗೆಗಳನ್ನ ಒಟ್ಟಿಗೆ ಹಿಡ್ಕೊಂಡ್ಮೇಲೆ ಈ ಥರ ನೀಟಾಗಿ ಜೋಡಿಸ್ಕೊಂಡು ಇದಕ್ಕೆ ಪಿನ್ ಹಾಕಿ ಇಟ್ಕೊಂಬಿಡೋಣ. ನಾನು ಒಂದು ಮಾರುದ್ದ ತೊಗೊಂಡಿದ್ದೀನಿ, ಸಾಕು, ಒಂದು ಮಾರುದ್ದ ಆದರೆ ಸಾಕಾಗುತ್ತೆ. ಸೆರಗನ ಭಾಗನ ಈ ಥರ ನೀಟಾಗಿ ಈ ಥರ ಉಜ್ಕೊಂಡು ಕ್ಲೀನಾಗಿ ಪಿನ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಇನ್ನೊಂದು ಭಾಗನೂ ಕೂಡ ಈ ಥರ ನೀಟಾಗಿ ನರಿಗೆಗಳನ್ನ ಜೋಡಿಸ್ಕೊಂಡು ಇಲ್ಲಿಗೂ ಕೂಡ ಒಂದು ಪಿನ್ ಸೇರಿಸ್ಕೊಳ್ಳೋಣ. ಈ ಥರ ಮತ್ತೆ ನರಿಗೆಗಳನ್ನ ಜೋಡಿಸ್ಕೊಂಡು ಈ ಥರ ಮಾರುದ್ದ ಆಗಬೇಕಲ್ವಾ, ಅದಕ್ಕೆ ಈ ಥರನ ಜೋಡಿಸ್ಕೊಂಡು ಇಲ್ಲಿಗೂ ಕೂಡ ಒಂದು ಪಿನ್ನ ಸೇರಿಸ್ಕೊಳ್ಳೋಣ. ಇಲ್ಲಿಗೆ ಇವಾಗ ಒಂದು ಮಾರು ಅಷ್ಟು ನಾವು ಈ ಥರ ಚಿಕ್ಕ ಚಿಕ್ಕದಾಗಿ ನರಿಗೆ ಮಾಡಿ ಈ ಥರ ಪಿನ್ ಹಾಕಿ ಇಟ್ಕೊಂಡಿದ್ದೀವಿ. ನಾವೀಗ ಸೀರೆ ಉಟ್ಕೊಳ್ತೀವ ಅಲ್ವಾ, ಆ ಭಾಗನ ನಾವು ಈ ಥರ ಚಿಕ್ಕ ಚಿಕ್ಕದಾಗಿ ನರಿಗೆ ಮಾಡ್ಕೊಳ್ತಾ ಹೋಗೋಣ. ಇವಾಗ ಈ ಥರ ನೀಟಾಗಿ ನರಿಗೆಗಳನ್ನ ಹಿಡ್ಕೊಳ್ತಾ ಹೋಗೋಣ. ನಾವೆಲ್ಲದನ್ನು ನರಿಗೆಗಳನ್ನ ಒಟ್ಟಿಗೆ ಹಿಡಿಯೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಒಟ್ಟಿಗೆ ಈ ಥರ ನರಿಗೆನ ಸ್ವಲ್ಪ ನರಿಗೆಗಳನ್ನ ಈ ಥರ ಜೋಡಿಸ್ಕೊಂಡ್ಮೇಲೆ ಅದಕ್ಕೆ ಎಲ್ಲ ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟ್ರೈಟಾಗಿದೆಯಾ ಅಂತ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಅದಕ್ಕೆ ಪಿನ್ನ ಸೇರಿಸ್ಕೊಳ್ಳೋಣ. ಅಥವಾ ಕ್ಲಿಪ್ ಇದ್ದರೆ ಕ್ಲಿಪ್ ಕೂಡ ಹಾಕೋಬೋದು ನೀವು. ಉಳಿದ ಭಾಗನೂ ಕೂಡ ಈ ಥರ ನರಿಗೆ ಹಿಡ್ಕೊಂಡಾದಮೇಲೆ ಈ ಥರ ಮಧ್ಯಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಈ ಥರ ಕಟ್ಕೊಳ್ಳೋಣ. ಇವಾಗ ದಾರನ ಒಳಗಡೆ ಈ ಥರ ಮಾಡಿಕೊಂಡು ನೋಡಿ, ಈ ಥರ ಹಾಕ್ಕೊಂಡಿದ್ದೀನಲ್ಲ, ಈ ಥರ ಇದಕ್ಕೆ ಬಿಂದಿಗೆಗೆ ಈ ಥರ ನೀಟಾಗಿ ಕಟ್ಕೊಳ್ಳೋಣ. ಈ ಥರ ಗಟ್ಟಿಯಾಗಿ, ತುಂಬ ಗಟ್ಟಿಯಾಗೂ ಕಟ್ಟಬೇಡಿ, ತುಂಬ ಲೂಸಾಗೂ ಕಟ್ಟಬೇಡಿ, ಮೀಡಿಯಮ್ ಆಗಿ ಕಟ್ಕೊಳ್ಳಿ. ಯಾಕೆಂದರೆ ನಾವು ನರಿಗೆನ ಜರುಗಿಸ್ಕೊಳ್ಳೋದಿರುತ್ತೆ, ಅದಕ್ಕೋಸ್ಕರ ಈ ಥರ ಕಟ್ಕೊಳ್ಳೋಣ. ಇವಾಗ ಈ ಥರ ಎರಡು ಕಾಲುಗಳನ್ನ ಆ ಕಡೆ ಈ ಕಡೆ ಇಟ್ಕೊಂಡು ನೀಟಾಗಿ ಈ ಥರ ತಗೊಂಡು ಹೀಗೆ ನೀಟಾಗಿ ಜರುಗಿಸ್ಕೊಂಡು ನರಿಗೆ ಎಲ್ಲ ಬಿಂದಿಗೆಯಲ್ಲಿ ಇದೆಲ್ಲ ನರಿಗೆಗಳನ್ನ ಜೋಡಿಸ್ಕೊಂಡು ಈ ಥರ ಹೀಗೆ ಕಾಲನ್ನ ತಗೊಂಡು ನಮ್ಗೆ ಹೇಗೆ ಬಾರ್ಡರಲ್ಲಿ ಕಾಲಿಗೆ ಕರೆಕ್ಟಾಗಿ ಬಂದು ಕೂತ್ಕೋಬೇಕು ಆ ಥರ ಇದನ್ನು ಜೋಡಿಸ್ಕೊಂಡು ಗುಂಡು ಪಿನ್ನ ಸೇರಿಸ್ಕೊಳ್ಳೋಣ. ಈ ಥರ ಗುಂಡು ಪಿನ್ನ ಚೆನ್ನಾಗಿ ಬಾರ್ಡರ್ಗೆ ಈ ಥರ ಜೋಡಿಸ್ಕೊಂಡು ನೀಟಾಗಿ ಕಾಲಿಗೆ ಬಾರ್ಡ್ರ್ ಬರಬೇಕು ಆ ಥರ ಜೋಡಿಸ್ಕೊಂಡು ಗುಂಡು ಪಿನ್ ಸೇರಿಸ್ಕೊಂಡು ಆದಮೇಲೆ 2 ಸ್ಪಾಂಜ್ನ ತೊಗೊಂಡು ಈ ಥರ ತೊಡೆ ಭಾಗಕ್ಕೆ ಈ ಥರ ಕೆಳಗಡೆ ಸೀರೆ ಕೆಳಗಡೆ ಕೊಟ್ಕೊಂಡ್ರೆ ತೊಡೆ ಭಾಗಕ್ಕೆ ಹೈಟಾಗಿ ಕಾಣಿಸುತ್ತೆ. ಕೂತ್ಕೊಂಡ್ರೆ ಥರನೇ ಕಾಲನ್ನ ನೀಟಾಗಿ ಜೋಡಿಸ್ಕೋಬೇಕು. ಇವಾಗ ಈ ಥರ ಕಾಣಿಸುತ್ತೆ, ತುಂಬ ನೀಟಾಗಿ ಕಾಣಿಸುತ್ತೆ. ನೀಟಾಗಿ ಜೋಡಿಸ್ಕೋಬೇಕು ನಾವು ಸೀರೆನ. ಈ ಥರ ನರಿಗೆಗಳೆಲ್ಲನೂ ಈ ಥರ ನೀಟಾಗಿ ಜೋಡಿಸ್ಕೊಂಡು ಒಂದೇ ಸಮ ಬರಬೇಕು, ಆ ಥರ ಜೋಡಿಸ್ಕೊಳ್ಳೋಣ. ಆಮೇಲೆ ಎಡಗಾಲನ್ನ ಈ ಥರ ತೊಗೊಂಡು ಒಳಭಾಗಕ್ಕೆ ಈ ಥರ ಸೇರಿಸ್ಕೊಂಡು ಇದನ್ನು ಕೂಡ ಬಾರ್ಡ್ರನ್ನ ನೀಟಾಗಿ ಗುಂಡು ಪಿನ್ನ ಹಾಕಿ ಈ ಥರ ಸೇರಿಸ್ಕೊಳ್ಳೋಣ. ಈ ಚಕ್ಲು ಬಕ್ಕ ಹಾಕ್ಕೊಂಡಿರೋ ಥರ ಇದನ್ನು ಮಾಡ್ಕೊಳ್ಳೋಣ. ಇವಾಗ ನೀಟಾಗಿ ಪಿನ್ನ ಹಾಕ್ಕೊಳ್ಳೋಣ. ಇವಾಗ ಮೊದಲು ಈ ಥರ ಕೆಳಭಾಗದಿಂದ ಬಾರ್ಡ್ರನ್ನ ತೊಗೊಂಡು ಈ ಥರ ತೊಡೆ ಭಾಗಕ್ಕೆ ಇಲ್ಲಿಗೂ ಕೂಡ ಗುಂಡು ಪಿನ್ನ ಸೇರಿಸ್ಕೊಳ್ಳೋಣ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಾರ್ಡ್ರ್ ಮೇಲ್ಗಡೆ ಬಂದಿರೋ ಥರ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನೋಡಿ ಈ ಥರ ಮೇಲ್ಗಡೆಯಿಂದ ತೊಗೊಂಡು ಈ ಥರ ಸೇರಿಸ್ಕೊಳ್ಳೋಣ. ಇದೆಲ್ಲ ಸೇರಿಸ್ಕೊಂಡಾದಮೇಲೆ ಎಡಭಾಗದಿಂದ ಬಲಭಾಗಕ್ಕೆ ಸೆರಗನ್ನ ಈ ಥರ ತೊಗೊಂಡು ಬಂದು ಹೀಗೆ ಫೋಲ್ಡ್ ಮಾಡಿ ಈ ಥರ ಹೀಗೆ ಹಾಕ್ಕೊಳ್ಳೋದು. ಎಡಭಾಗಕ್ಕೆ ಬಲಭಾಗದಿಂದ ತೊಗೊಂಬಂದು ಎಡಭಾಗಕ್ಕೆ ಫೋಲ್ಡ್ ತಡ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿ ನೀಟಾಗಿ ಇಟ್ಕೋಬೇಕು. ಇದನ್ನು ಈ ಥರ ನೀಟಾಗಿ ಜೋಡಿಸ್ಕೊಂಡ್ಮೇಲೆ ಡಾಬ್ನ ಕಟ್ಕೊಳ್ಳೋಣ. ಸೊಂಟಕ್ಕೆ ಈ ಥರ ಎಡಗಾಲನ್ನ ಫೋಲ್ಡ್ ಮಾಡ್ಕೊಂಡು ಕೂತಿರೋ ಥರ, ಒಂದು ಕಾಲು ಬಿಟ್ಕೊಂಡು ಎಡ್ದ ಕಾಲು ಫೋಲ್ಡ್ ಮಾಡ್ಕೊಂಡು ಕೂತಿರೋ ಥರ ಈ ಥರ ನರಿಗೆಗಳ ಮೇಲೆ ಈ ಥರ ನೀಟಾಗಿ ಜೋಡಿಸ್ಕೋಬೇಕು ಕಾಲನ್ನ. ಈಗ ದೇವ್ರಿಗೆ ಒಡವೆಗಳೆಲ್ಲ ಹಾಕಿ ಅಲಂಕಾರ ಮಾಡೋಣ. ಇವಾಗ ಎಲ್ಲ ಒಡವೆಗಳನ್ನೂ ದೇವರಿಗೆ ಸೇರಿಸೋಣ. ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಉಡಿಸ್ದಾಗ ತುಂಬ ಎಷ್ಟು ಬೇಗ ಈಸಿಯಾಗಿ ಉಡಿಸ್ಬೋದು ಅಂದರೆ, ಉಡ್ಸೋಕ್ಕೆ ಬರದೇ ಇದ್ದವರು ಕೂಡ ಈ ಥರ ಉಡಿಸ್ಕೊಂಬಿಡ್ಬೋದು. 10 ನಿಮಿಷದಲ್ಲೇ ಕೂಡ ಸೀರೆನ ಉಡಿಸ್ಕೊಂಬಿಡ್ಬೋದು ನಾವು.
ಆ ಥರ ಎಲ್ಲೂ ಕೂಡ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ಇವಾಗ ಬ್ಲೌಸ್ ಪೀಸ್ನ ತೊಗೊಂಡು ಈ ಥರ ಬಾರ್ಡ್ರ್ ಬರೋಂಗೆ ಕೈಗೆ ಈ ಥರ ಗುಂಡು ಪಿನ್ನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ನೀಟಾಗಿ ಎಡಗೈ ಬಲಗೈ ಎರಡೂ ಕೂಡ ಈ ಥರ ನೀಟಾಗಿ ಮಾಡ್ಕೊಳ್ಳೋಣ. ಇವಾಗ ಹ್ಯಾಂಡ್ಸ್ ಎಲ್ಲ ರೆಡಿ ಆಯಿತು. ಇವಾಗ ಈ ಕೋಲ್ ಇದೆಯಲ್ಲ, ಈ ಕೋಲ್ಗೆ ನಾವು ಯಾವ ಥರ ಬೇಕು ನಮಗೆ ಆ ಥರ ನೀಟಾಗಿ ಕಟ್ಕೊಳ್ಳೋಣ. ಇವಾಗ ಹ್ಯಾಂಡ್ಸ್ನ ನೀಟಾಗಿ ಕಟ್ಕೊಂಡಿದ್ದೀನಿ. ಹಾಗೆ ಬಿಂದಿಗೆ ಮೇಲೆ ತೆಂಗಿನಕಾಯಿ ಕೂಡ ಇಡ್ತಾಯಿದ್ದೀನಿ. ಈಗ ತೆಂಗಿನಕಾಯಿಗೆ ಲಕ್ಷ್ಮಿ ಮುಖವಾಡನ ಈ ಥರ ಕಟ್ಕೊಳ್ಳೋಣ. ಮುಖವಾಡನ ಈ ಥರ ಹೂವನ್ನ ತೆಂಗಿನಕಾಯಿ ಮುಖವಾಡ ಇರುತ್ತಲ್ಲ ಅದಕ್ಕೆ ಸೇರಿಸಿ ಇದೇ ಥರ ಕಟ್ಕೊಳ್ಳೋಣ. ತಪ್ಪಿದರೆ ಅದಕ್ಕೆ ಸೇರಿಸ್ಕೋಬೋದು ಕೂಡ. ಈ ಥರ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಮ್ಮ ಅಂತ. ದೇವಿಗೆ ಸೀರೆ ಉಡಿಸೋದು ತುಂಬ ಸುಲಭ, ಕಷ್ಟ ಏನಿಲ್ಲ. ನೀವು ಇದೇ ಥರ ಸೀರೆನ ಅರ್ಜೆಂಟಾಗಿ ಬೇಗ ಉಡಿಸ್ಕೊಂಬಿಡ್ಬೋದು. ಎಷ್ಟು ಅಲಂಕಾರವಾಗಿ ಕಾಣಿಸ್ತಾ ಇದ್ದಾರೆ ಅಮ್ಮ ಅಂತ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೇ. ಹಾಗೆ ನೀವು ಕೂಡ ಇಷ್ಟ ಆದರೆ ವಿಡಿಯೋ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.